ಆ್ಯಕ್ಚುಲಿ ಸರ್ದು ಏನಪ್ಪ ಪ್ಲಸ್ ಅಂತಂದರೆ ನಾವು ಬರೀ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಕಲಿಯೋಕ್ಕೆ ಬಂದು ಜಾಯ್ನ್ ಆಗಿದ್ದು. ಇದು ಒಂದು ಫ್ಯೂಚರ್ನೇ ಈ ಥರ ಚೇಂಜ್ ಮಾಡ್ಕೊಳ್ಳೋಷ್ಟು ಚೇಂಜಸ್ ಆಗುತ್ತೆ ಅಂತ ಐ ನೆವರ್ ಎಕ್ಸ್ಪೆಕ್ಟ್. ಸೊ ನನಗೆ ತುಂಬ ಖುಷಿ ಆಗ್ತದೆ ಸರ್ ಕಡೆಯಿಂದ. ನನಗೆ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್. ಅಪ್ರೆಂಟ್ಸ್ ಇಂಗ್ಲೀಷ್ ಅಕಾಡೆಮಿಗೆ ಬಂದು ಜಾಯಿನ್ ಆದಮೇಲೆ ವಾಟ್ ಐ ಲರ್ನ್ಡ್, ಅದರಿಂದ ನನಗೇನು ಯೂಸಸ್ ಆಗಿದೆ, ಏನು ಬೆನಿಫಿಟ್ ಆಗಿದೆ ಅಂದರೆ ಇಟ್ ವಾಸ್ ಯೂಜ್ ಬೆನಿಫಿಟ್. ಏನಕ್ಕಂದರೆ CBSE, ICSE, ಸ್ಟೇಟ್ ಬೋರ್ಡ್ ಆ್ಯಂಡ್ PO. ಸೊ ಅಂಥ ದೊಡ್ಡ ಯೂಜ್ ಬ್ರ್ಯಾಂಚಲ್ಲಿ ನನಗೆ ಇವತ್ತು ಮಾರ್ನಿಂಗ್ ಡೆಮೋ ತೊಗೊಂಡಿದ್ದ ಸ್ಕೂಲಲ್ಲಿ ನನಗೆ ಸರ್ ಏನು ಮಾಡಿದ್ರಲ್ಲ, ಸೊ ಅದು ಐ ರಿಮೆಂಬರ್. ಅದನ್ನು ನಾನು ಹೇಳ್ತಾ ಹೋದೆ. ಒಂದು ಬೋರ್ಡ್ ಪೂರಾ ಗ್ರಾಮರ್ ಬರೆದಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಆಮೇಲೆ ಪುನಃ ರಬ್ ಮಾಡುವಾಗ ನೋಡಿದಾಗ ಅದನ್ನು ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು. ಸರ್ ಏನು ಕ್ವಶನ್ಸ್ ಕೇಳ್ತಾ ಇದ್ರಲ್ಲ, ಅಫರ್ಮೇಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್, ನೆಗೆಟಿವ್, ಡೈರೆಕ್ಟ್ ಕ್ವಶನ್ಸ್ ಇದ್ರ ರಿಲೇಟೆಡಾಗೆ ಕೇಳ್ತಾ ಇದ್ರು. ಕ್ಲಾಸು ಥಿಯರಿ ಮಾಡಿದ್ದು ಪ್ರೋಸಿಂದು ಜಸ್ಟ್ 15 ಮಿನಿಟ್ಸ್ ಅಷ್ಟೇ. ಗ್ರಾಮರು ಮೋರ್ ದೆನ್ 20 ಮಿನಿಟ್ ಆಯಿತು ಕಾನ್ವರ್ಸೇಷನ್ನು ಟೀಚರ್ ಜೊತೆಗೆ, ನಮ್ಮ ಜೊತೆಗೆ. ಸೊ ಅದ್ರ ರಿಲೇಟ್ ನಾನು ಅಂದ್ಕೊಂಡಿದ್ದೆ CBSE ಆ ಸ್ಟೇಟ್ ಕೊಡ್ತಾರೆ ಅಂತ. ಬಟ್ ಅವರು ಫ್ಲೂಯೆನ್ಸಿ ಇದೆ, ದೆನ್ ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಗ್ರಾಮರ್ ಕನ್ವೆ ಮಾಡೋ ರೀತಿ ಮಕ್ಕಳಿಗೆ ಅವ್ರಿಗೆ ಓಕೆ ಆಗಿದ್ದರಿಂದ ICSE ಕೊಟ್ಟಿದ್ದೀವಿ ಅಂತ ಅವರೇ ಕಾಲ್ ಮಾಡಿ ಹೇಳಿದರು. ದೆನ್ ವಿತಿನ್ ಅ ಡೇ ಯಾರಿಗೂ ಕಾಲ್ ಮಾಡಲ್ವಂತೆ, ಅದು ಒಂದು ಎಕ್ಸ್ಪೀರಿಯೆನ್ಸು. ಇನ್ನು ವಿತಿನ್ 4 o'clock ಒಳಗಡೆ ಸ್ಕೂಲ್ ಅವರ್ ಮುಗಿಯೋದ್ರೊಳಗೇ ಕಾಲ್ ಮಾಡಿ ಹೇಳಿದ್ರು ನನಗೆ. ಅದು ತುಂಬ ಅಪ್ರಿಷಿಯೇಟ್ ಮಾಡೋ ವಿಷಯ. ಆ್ಯಕ್ಚುಲಿ ಸರ್ದು ಏನಪ್ಪ ಪ್ಲಸ್ ಅಂತಂದರೆ ನಾವು ಬರೀ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಕಲಿಯೋಕ್ಕೆ ಬಂದು ಜಾಯ್ನ್ ಆಗಿದ್ದು. ಇದು ಒಂದು ಫ್ಯೂಚರ್ನೇ ಈ ಥರ ಚೇಂಜ್ ಮಾಡ್ಕೊಳ್ಳೋಷ್ಟು ಚೇಂಜಸ್ ಆಗುತ್ತೆ ಅಂತ ಐ ನೆವರ್ ಎಕ್ಸ್ಪೆಕ್ಟ್. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಕಡೆಯಿಂದ. ನನಗೆ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಹೊಸದಾಗಿ ಕಲಿಬೇಕು ಅಂತ ಇರೋರಿಗೆ ವಾಟ್ ವುಡ್ ಯು ಲೈಕ್ ಟು? ಅಂದರೆ ಕಲಿಯೋದಕ್ಕೆ ಏಜ್ ಲಿಮಿಟ್ಸ್ ಅಂತ ಇಲ್ಲ, ಯಾರು ಬೇಕಾದರೂ ಕಲಿಬೋದು. ಸೊ ಏನಂದರೆ ಕಲಿಬೇಕಂದ್ರೆ ಡೆಡಿಕೇಶನ್ ಇರಬೇಕು. ಸರ್ ಯಾವಾಗಲೂ ಹೇಳ್ತಾಯಿದ್ರು ಅಟ್ಲೀಸ್ಟ್ ಗೇವ್ 3 minutes ಟೈಮ್ ಅಂತ. 3 minutes ಟೈಮ್ ಕೊಡ್ತಾ ಇರಲಿಲ್ಲ ಆನೆಸ್ಟ್ಲಿ ಹೇಳಬೇಕು ಅಂತಂದರೆ. ಇಲ್ಲೇನು ಫೋಕಸ್ ಮಾಡ್ತಾಯಿದ್ವಿ ಅದಷ್ಟೇ. ಎಫರ್ಟ್ ಹಾಕಿದ್ರೆ ಮಾತ್ರ ಫ್ಲೂಯೆಂಟಾಗಿ, ಸ್ಟೈಲಿಶ್ ಆಗಿ ಹೆಂಗೆ ಬೇಕಾದರೂ ಮಾತಾಡ್ಬೋದು. ಅಂದರೆ ನಾವು ಫೋಕಸ್ ಮಾಡಬೇಕಷ್ಟೆ. ಏನು ಬೇಸ್ ಅವ್ರು ಕೊಡ್ತಾ ಇದ್ದಾರಲ್ಲ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಾವು ಮಾತಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. Thank you, sir. Thank you very much. Thank you very much and wish you all the best.